ಎಲ್ಲರಿಗೂ ನಮಸ್ಕಾರಗಳು ಮಗ. ಬಿಗ್ ಬಾಸ್ ಸೀಸನ್ 11 ಕೇವಲ 4 ದಿನದಲ್ಲಿ ಎಂಡ್ ಆದ್ರೆ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರಿಗೆ ಎಷ್ಟು ಮತಗಳು ಬಂದಿವೆ ಮತ್ತು ಯಾರು ವಿನ್ನರ್ ಆಗ್ಬೋದು, ಯಾರು ವೋಟಿಂಗ್ಸ್ ಅಲ್ಲಿ ಮುಂದೆ ಇದ್ದಾರೆ, ಮಿಡಲ್ ಅಲ್ಲಿ ಇದ್ದಾರೆ, ಡೌನ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿನ್ನೆ ಒಬ್ರು ಕಮೆಂಟ್ಸ್ ಆದ್ರೆ ಹಾಕಿದ್ರ ಅಂತಾನೆ ಹೇಳ್ಬೋದು. ಇದೇನಪ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ. ಆ ಕಾರಣದಿಂದಾಗಿ ಒಬ್ರು ಕಮೆಂಟ್ಸ್ ಆದ್ರೆ ಹಾಕಿದ್ದಾರೆ. ಆ ಕಮೆಂಟ್ ಏನು ಅಂತಂದ್ರೆ ಅವ್ರು ಏನ್ ಕೇಳಿದಾರೆ ಅಂತಂದ್ರೆ, ಒಂದು ಮೊಬೈಲ್ ಅಲ್ಲಿ 99 ವೋಟ್ಸ್ ಮಾತ್ರ ಹಾಕ್ಬೇಕಾತವಾ, ಒಂದು ದಿನಕ್ಕೆ 99 ವೋಟ್ಸ್ ಹಾಕ್ಬೇಕಾತವಾ, ಓವರ್ ಆಲ್ ಆಗಿ ಬರೀ 99 ವೋಟ್ಸ್ ಹಾಕ್ಬೇಕಂತ ಒಂದು ಕ್ವಶನ್ ಆದ್ರೆ ಕೇಳಿದಾರೆ ಅಂತ ಹೇಳ್ಬೋದು. ಇನ್ನೊಂದು ಕ್ವಶನ್ ಏನ್ ಕೇಳಿದಾರೆ ಅಂತಂದ್ರೆ, ಒಂದೇ ಮೊಬೈಲ್ ಅಲ್ಲಿ ಜಿಯೋ ಸಿನಿಮಾ ಆ್ಯಪ್ ಅಲ್ಲಿ ಡಿಫ್ರೆಂಟ್ ಐಡಿಯಿಂದ ವರ್ಡ್ಸ್ ಆದ್ರೆ ಹಾಕ್ಬೋದಾ ಅಂತ ಕೇಳಿದ್ದಾರೆ. ಅವ್ರು ಏನು ಕೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಒಂದೇ ಮೊಬೈಲ್ ಐತೆ ಅಂತ ಅವ್ರ ಹತ್ರ ಒಂದೇ ಮೊಬೈಲ್ ಇದ್ರೆ ಇರ್ಬೋದು, ಆ ಮೊಬೈಲಲ್ಲಿ ಬರೀ 99 ವರ್ಡ್ಸ್ ಹಾಕ್ಬೋದಾ ಓವರ್ ಆಲ್ ಆಗಿ, ಅಥವಾ ಡೈಲಿ 99 ವರ್ಡ್ಸ್ ಹಾಕ್ಬೋದು ಅಂತ ಕೇಳಿದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ, ನಿಮ್ಮ ಹತ್ರ ಒಂದು ಐಡಿಗೆ ಕೇವಲ 99 ವರ್ಡ್ಸ್ ಅಷ್ಟೇ ಅಂತ ಹೇಳ್ಬೋದು. ಇನ್ನು ಬೇರೆ ಡಿಫ್ರೆಂಟ್ ಐಡಿಯಿಂದ ಕೂಡ ನೀವು 99 ವರ್ಡ್ಸ್ ಆದ್ರೆ ಹಾಕ್ಬೋದು. ಒಂದೇ ಜಿಯೋ ಸಿನಿಮಾದಲ್ಲಿ ಡಿಫ್ರೆಂಟ್ ಐಡಿಯಿಂದ 99 ವರ್ಡ್ಸ್ ಆದ್ರೆ ಹಾಕ್ಬೋದು ಅಂತ ಹೇಳ್ಬೋದು. ನೀವು ಈ ತರ ವರ್ಡ್ಸ್ ಹಾಕೋದ್ರಿಂದ ಆ ಸ್ಪರ್ಧಿಗಳಿಗೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಫೇವರೇಟ್ ಸ್ಪರ್ಧಿಯನ್ನು ಗೆಲ್ಸೋಕ್ಕೂ ಕೂಡ ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಯಾರು ಮಿಸ್ ಮಾಡ್ಕೊಳ್ಳೋಕ್ಕಾದ್ರೆ ಹೋಗ್ಬೇಡಿ. ಇನ್ನ 2 ಅಥವಾ 3 ದಿನ ವೋಟಿಂಗ್ ಲೈನ್ಸ್ ಆದ್ರೆ ಓಪನ್ ಆಗಿರುತ್ತೆ. ಆ ಕಾರಣದಿಂದಾಗಿ ಹೋಗಿ ಎಲ್ಲರೂ ವೋಟ್ಸ್ ಹಾಕಿ ಅಂತಾನೆ ಹೇಳೋದು. ಮತ್ತು ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿನ್ನೆ ವೋಟಿಂಗ್ಸ್ ಕಡೆಗೆ ಬರೋದಾದ್ರೆ, ನಿನ್ನೆ ಒಂದೇ ದಿನ ಬಂದ್ಬಿಟ್ಟು ಯಾರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೇಕು ಮತ್ತು ಯಾರು ಆಗ್ಬೋದು ಅಂತಾನು ಕೂಡ ಕಮೆಂಟ್ ಮಾಡಿ. ಇನ್ನು ಮೊದಲೇ ಅಂದ್ರೆ ಬಾಟಮ್ ಲಾಸ್ಟ್ ಇಂದ ಬರೋಣ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಯಾರಿದಾರ ಅಂತಂದ್ರೆ, ಅದು ರಜತ್ ಕಿಶನ್ ಅವರಾದ್ರೆ ಇದಾರ ಅಂತಾನೆ ಹೇಳ್ಬೋದು. ಇವರಿಗೆ ಬಂದ್ಬಿಟ್ಟು ನಿನ್ನೆ ಒಂದೇ ದಿನ ಬಂದ್ಬಿಟ್ಟು 6% ವೋಟ್ಸ್ ಆದ್ರೆ ಬಂದಿವೆ. ಇದು ಅಫಿಷಿಯಲ್ ಆಗಿ ಜಿಯೋ ಸಿನಿಮಾ ಮಾಡಿದಂತ ವೋಟ್ಸ್ ಅಲ್ಲಿ ಅಷ್ಟೇ ಅಂತಾನೆ ಹೇಳ್ಬೋದು. ಆದ್ರೆ ಇವರು ಸರ್ವೆಯಲ್ಲಿ ಈ ತರ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವರಿಗೆ ಇಷ್ಟು ಪರ್ಸೆಂಟೇಜ್ ವೋಟಿಂಗ್ಗೆ ಬಂದಿವೆ ಮತ್ತು ಇನ್ನು ಜಿಯೋ ಸಿನಿಮಾದಲ್ಲಿ ವೋಟ್ಸ್ ಇವರಿಗೆ ಇಷ್ಟು ಮಾಡಿದ್ದಾರೆ ಅಂತಂದು ಒಂದು ಸರ್ವೆ ಆದ್ರೆ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಬಂದ್ಬಿಟ್ಟು ರಜತ್ ಅವರು ಬಂದ್ಬಿಟ್ಟು 6% ವೋಟಿಂಗ್ ತೆಗೆದುಕೊಂಡು ಲಾಸ್ಟ್ 6ನೇ ಸ್ಥಾನದಲ್ಲಿ ಆದ್ರೆ ಇದಾರೆ ಅಂತಾನೆ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು 5ನೇ ಸ್ಥಾನದಲ್ಲಿ ಯಾರಿದಾರ ಅಂತಂದ್ರೆ, ಅದು ಭವ್ಯ ಗೌಡ ಅವರಾದ್ರೆ ಇದಾರೆ ಅಂತಾನೆ ಹೇಳ್ಬೋದು. ಇವರಿಗೆ ಬಂದ್ಬಿಟ್ಟು 9% ವೋಟಿಂಗ್ ಆದ್ರೆ ಬಂದಿವೆ. ಇನ್ನು ಭವ್ಯ ಗೌಡ ಬಂದ್ಬಿಟ್ಟು 5ನೇ ಸ್ಥಾನದಲ್ಲಿ ಆದ್ರೆ ಇದಾರೆ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಥಾನಕ್ಕೆ ಬರೋದಾದ್ರೆ, 4ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಅವರಾದ್ರೆ ಇದ್ದಾರೆ. ಉಗ್ರ ಮಂಜು ಅವರಿಗೆ ಬಂದ್ಬಿಟ್ಟು ಬರೋಬ್ಬರಿ 15% ವೋಟಿಂಗ್ ಆದ್ರೆ ನಿನ್ನೆ ಬಂದಿವೆ. ಇಲ್ಲಿ ಉಗ್ರ ಮಂಜು ಅವರಿಗೆ ಸ್ವಲ್ಪ ಪೀಕ್ ಅಲ್ಲಿ ಹೋಗ್ತಾ ಇದಾರೆ ಅಂತ ಹೇಳ್ಬೋದು. ವೋಟಿಂಗ್ಸ್ ಕೂಡ ಅದೇ ತರ ಆದ್ರೆ ಬರ್ತಾ ಇವೆ. ಇನ್ನು 3ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಯಾರಿದ್ದಾರೆ ಅಂತಂದ್ರೆ, ಅದು ಮೋಕ್ಷಿತ ಅವ್ರು ಇದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ, ಮೋಕ್ಷಿತ ಮತ್ತು ತ್ರಿವಿಕ್ರಮ್ಗೆ ಕಾಂಪಿಟೇಷನ್ ಆದ್ರೆ ಕೊಡ್ತಾ ಇದ್ದಾರೆ ಇಬ್ರು. ಇಲ್ಲಿ ಒಂದೇನಂತಂದ್ರೆ, ಹನುಮಂತ್ ಅವರು ಫುಲ್ ಟಾಪ್ ಅಲ್ಲಿ ಇದ್ದಾರೆ ಮತ್ತು ಮೋಕ್ಷಿತ ಮತ್ತು ಇವ್ರಿಗೆ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಅಂತರದಲ್ಲಿ ಆದ್ರೆ ಡಿಫ್ರೆನ್ಸ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಮೋಕ್ಷಿತ್ ಅವರಿಗೆ ಬರೋಬ್ಬರಿ ಬಂದ್ಬಿಟ್ಟು 29% ವೋಟಿಂಗ್ ಆದ್ರೆ ಬಂದಿವೆ ನಿನ್ನೆ ಅಷ್ಟೇ. ಮೋಕ್ಷಿತ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಪೇಸ್ ಆದ್ರೆ ಇದ್ದಂಗೆ ಕಾಣುತ್ತೆ ಅಂತ ಹೇಳ್ಬೋದು ಹೊರಗಡೆ. ಆ ಕಾರಣದಿಂದಾಗಿ ಮೋಕ್ಷಿತ್ ಅವರಿಗೆ ಈ ರೀತಿ ವೋಟ್ಸ್ ಬಂದಿರೋದು ನೋಡಿದ್ರೆ ಸಖತ್ ಅಂತ ಹೇಳ್ಬೋದು. ಇನ್ನು ಮೋಕ್ಷಿತ್ ಅವರಿಗೆ 29%, ಇದು ಒಂದು ಸೋಮವಾರ ಮಂಗಳವಾರ ವೋಟಿಂಗ್ ಅಷ್ಟೇ. ಇನ್ನು 2-3 ದಿನ ವೋಟಿಂಗ್ಸ್ ಕೂಡ ಓಪನ್ ಆಗಿರುತ್ತೆ. ಆ ಕಾರಣದಿಂದಾಗಿ ಎಷ್ಟು ವೋಟ್ಸ್ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ, 2ನೇ ಸ್ಥಾನದಲ್ಲೂ ಕೂಡ ತ್ರಿವಿಕ್ರಮ್ ಅವರಾದ್ರೆ ಇದ್ದಾರೆ. 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಬಂದಿವೆ ಅಂತ ನೋಡೋದಾದ್ರೆ, ತ್ರಿವಿಕ್ರಮ್ ಅವರಿಗೆ ಬಂದ್ಬಿಟ್ಟು 32% ವೋಟಿಂಗ್ ಆದ್ರೆ ಬಂದಿವೆ. ಇಲ್ಲಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಮತ್ತು 3% ಡಿಫ್ರೆನ್ಸ್ ಅಷ್ಟೇ ಇದೆ ಅಂತಾನೆ ಹೇಳ್ಬೋದು. ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಇಬ್ಬರು ಒಂದೇ ತರ 2ನೇ ಸ್ಥಾನದಲ್ಲಿ ಇದ್ದ ತರಾನೇ ಆದ್ರೆ ಕಾಣ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇಬ್ಬರಲ್ಲೂ ಯಾರು 2ನೇ ಸ್ಥಾನದಲ್ಲಿ ಇದ್ರು ಅಚ್ಚರಿ ಇಲ್ಲ. ಆ ಕಾರಣದಿಂದಾಗಿ ತ್ರಿವಿಕ್ರಮ್ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಪೇಸ್ ಆದ್ರೆ ಇದೆ. ಇನ್ನು ನಿಮ್ಮ ಪ್ರಕಾರ ಈ ಇಬ್ಬರಲ್ಲಿ ಯಾರಿಗೆ ಹೈಯೆಸ್ಟ್ ವೋಟ್ಸ್ ಬರ್ಬೋದು ಅಂತ ಕಮೆಂಟ್ ಮಾಡಿ. ಇನ್ನು 1ನೇ ಸ್ಥಾನಕ್ಕೆ ಬರೋದಾದ್ರೆ,
ಒಂದನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಹನುಮಂತ್ ಅವರಾದ್ರೆ ಇದ್ದಾರೆ. ಹನುಮಂತ್ ಅವರಿಗೆ ಬರೋಬ್ಬರಿ ಬಂದ್ಬಿಟ್ಟು 47% ವೋಟಿಂಗ್ ಆದ್ರೆ ಬಂದಿವೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಮೋಕ್ಷಿತ ಇವರು ತ್ರಿವಿಕ್ರಮ್ ಮೋಕ್ಷಿತಗೆ ಹೋಲಿಸ್ಕೊಂಡ್ರೆ ಹನುಮಂತ್ ಅವರು ಬಹಳಷ್ಟು ಡಿಫರೆನ್ಸ್ ಅಲ್ಲಿ ಇದ್ದಾರೆ ಮತ್ತು ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಒಂದು 13-14% ವೋಟಿಂಗ್ಸ್ ತಗೊಂಡು ಮುಂದೆ ಆದ್ರೆ ಇದ್ದಾರೆ ಹನುಮಂತ್ ಅವರು. ಈ ಬಾರಿಯ ಬಿಗ್ ಬಾಸ್ ಏನಾದ್ರು ವೋಟಿಂಗ್ಸ್ ಮೇಲೆ ಏನಾದ್ರು ಪಕ್ಕ ನಿರ್ಧಾರ ಮಾಡೋದಾಯ್ತು ಅಂತಂದ್ರೆ ಪಕ್ಕ ಹನುಮಂತ್ ಅವರೇ ಗೆಲ್ತಾರೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಮತ್ತು ಯಾರಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.